ಹಾಯ್ ಎವ್ರಿವನ್, ಕುಕ್ ವಿತ್ SRಗೆ ಸ್ವಾಗತ. ಇವತ್ತು ನಾನು ಪುಂಡಿ ಅಥವಾ ಉಂಡೆ ಅಂತಲೂ ಹೇಳ್ತಾರೆ, ಈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಕರಾವಳಿ ಸೈಡಲ್ಲಿ ಮಾಡುವಂಥ ಒಂದು ರೆಸಿಪಿ. ಮೊದಲಿಗೆ 2 ಲೋಟ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಅರ್ಧ ಹೋಳು ತೆಂಗಿನ ತುರಿ ಮತ್ತು ಈ ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ನಂತರ ಈ ರುಬ್ಬಿದ ಅಕ್ಕಿಯನ್ನು ಒಂದು ಬಾಣಲೆಗೆ ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ, ಇದು ಹಿಟ್ಟು ಸ್ವಲ್ಪ ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸ್ವಲ್ಪ ಹಿಟ್ಟು ನೀರಾಗಿರಬೇಕು. ಹಾಗಾಗಿ ಒಂದು ಸಾಧಾರಣ 3 ಲೋಟ ಆಗುವಷ್ಟು ನೀರು ಬೇಕಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇದನ್ನು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈ ಥರ ಗಟ್ಟಿಯಾಗಲಿಕ್ಕೆ ಒಂದು 10 ರಿಂದ 15 ನಿಮಿಷ ಆದರೂ ಬೇಕಾಗ್ತದೆ. ಚೆನ್ನಾಗಿ ಬೇಯಬೇಕದು. ಬೆಂದು ಗಟ್ಟಿಯಾದ ನಂತರ ನಾವು ಕೈಯನ್ನು ಒದ್ದೆ ಮಾಡಿ ಹಿಟ್ಟನ್ನು ಮುಟ್ಟಿದಾಗ ಅದು ಕೈಗೆ ಅಂಟ್ಕೊಳ್ಬಾರ್ದು. ಅಷ್ಟು ಹೊತ್ತು ಚೆನ್ನಾಗಿ ಬೇಯಿಸ್ತಾ ಇರಬೇಕು. ಕೈ ಬಿಡಬಾರ್ದು, ಈ ಥರ ತಿರುಗಿಸ್ತಾನೆ ಇರಬೇಕು. ಯಾಕಂತ ಹೇಳಿದರೆ ಕೈ ಬಿಟ್ಟರೆ ತಳ ಹಿಡಿತದೆ. ಈಗ ಇದು ಆಗಿದೆ. ಇದು ತಣ್ಣಗಾದ ನಂತರ ರೌಂಡಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಸ್ಟೀಮರಲ್ಲಿ ನೀರು ಹಾಕಿ ಕುದಿಲಿಕ್ಕಿಡಬೇಕು. ಇದು ನೀರು ಕುದಿದ ನಂತರ ಒಂದು ಬಾಳೆ ಎಲೆಯನ್ನು ಒಳಗಡೆ ಇಟ್ಟು ಈ ಉಂಡೆಗಳನ್ನು ಅದರೊಳಗೆ ಹಾಕಿ 20 ನಿಮಿಷಗಳ ಕಾಲ ಬೇಯಿಸಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ಬೋದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.